ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರತಿ ಕ್ರಿಯೇಷನ್ಸ್. ನಾನಿವತ್ತು ಒಂದು ಹೊಸ ರೀತಿಯ ಕುಚ್ಚನ್ನು ಹಾಕೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 6 ಎಳೆ ದಾರಾನ ತೊಗೊಂಡಿದ್ದೀನಿ, ಹಾಗೂ ರೌಂಡ್ ಬಿಡ್ಸ್ಗಳನ್ನ ತೊಗೊಂಡಿದ್ದೀನಿ, ಮತ್ತು ಈ ಥರದ ಫ್ಲವರ್ ಬಿಡ್ಸ್ಗಳನ್ನ ತೊಗೊಂಡಿದ್ದೀನಿ. ನಾನಿವತ್ತು ಇಲ್ಲಿ 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ದಾರಾನ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಈಗ 4 ಚೈನ್ 1 2 3 4 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ನ ಮಾಡಿ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕಬೇಕು. ಇದು ಕುಚ್ಚು ಕಟ್ಟಲಿಕ್ಕೆ ಅಂತ ಮಾಡ್ತಿರೋದು. ಕುಚ್ಚು ಕಟ್ಟೋವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕ್ರೋಶ ಹಾಕಿ. 2 3 4 ಮತ್ತು ಒಂದು ಇಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್, ಮತ್ತು ಇನ್ನೊಂದು ಲಾಕ್. ಇವಾಗ ಮತ್ತೆ 4 ಚೈನ್ಸ್ನ ಹಾಕ್ಕೋಬೇಕು. 1 2 3 4 4 ಚೈನ್ನ ಹಾಕಿ ಇವಾಗ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು. ಮುಂಚೆ ಎಲ್ಲ ಡಬಲ್ ಮಾಡಿದ್ವಿ ಅಲ್ವಾ, ಇವಾಗ ಒಂದು ಸಿಂಗಲ್ ಕ್ರೋಶನ ಮಾಡಿ ಮತ್ತೆ 4 ಚೈನ್ಸ್ 1 2 3 4 ಈ ಸಿಂಗಲ್ ಕ್ರೋಶೆಟ್ನೂ ಅಷ್ಟೇ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. ಇದಾದ ನಂತರ ಇದೇನು ರೌಂಡ್ ಬೀಡ್ ಮತ್ತು ಈ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ಹೀಗೆ ಇನ್ಸರ್ಟ್ ಮಾಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ಸ್ 1 2 3 2 3 4 ಮತ್ತು 4 ಚೈನ್ಸ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ಸ್ 1 2 3 4 ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್. ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇಲ್ಲಿ ಅಂದರೆ 2 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು 4 ಚೈನ್ಸ್ 2 3 4 ಮತ್ತು ಸಿಂಗಲ್ ಕ್ರೋಶೆಟ್, ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್, ಓಕೆ. ಇವಾಗ ಮತ್ತೆ ಒಂದು 4 ಚೈನ್ಸ್ 3 4 ಇವಾಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆಟ್, ಇಲ್ಲಿ 1 2 3 ಈ 3 ಗ್ಯಾಪಲ್ಲಿ ಕುಚ್ಚುಗಳು ಬರುತ್ತೆ. ಮತ್ತು ಇವಾಗ 4 ಚೈನ್ಸ್ 2 3 4 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿ ಇವಾಗ ಮತ್ತೆ ಬೀಡ್ ಹಾಕಬೇಕು.
ಇವಾಗ ಇಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಗೆ ನಾನು ಮತ್ತೆ ಇದೇ ದಾರನ ಬಳಸ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ಸ್ 2 3 4 ಚೈನ್ಸ್ನ ಹಾಕ್ಕೊಂಡು ಈ ಫಸ್ಟ್ ಲಾಕ್ ಏನು ಮಾಡಿದ್ವಲ್ಲ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಇನ್ನೊಂದು ಲಾಕ್, ಇಲ್ಲಿ 2 ಲಾಕ್ಸ್ ಅಲ್ವಾ ನಾವು ಹಾಕಿರೋದು, ಸೊ 2 ಲಾಕ್ಸ್ನೇ ಹಾಕಬೇಕು. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಆದಮೇಲೆ ಮತ್ತೆ ಒಂದು ಲಾಕ್, ಈಗ ಇನ್ನೂ ಒಂದು ಲಾಕ್, ಮತ್ತೆ 4 ಚೈನ್ಸ್ 2 3 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಮತ್ತೆ ಲಾಕ್. ಲಾಕ್ ಆದಮೇಲೆ ಇವಾಗ 4 ಚೈನ್ಸ್ ಇತ್ತಲ್ಲ ಆ ಗ್ಯಾಪಲ್ಲಿ ಮತ್ತೆ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇಲ್ಲಿ ನಾವು ಟ್ರಿಪಲ್ ಕ್ರೋಶೆಟ್ಗಳನ್ನ ಮಾಡ್ತಾ ಹೋಗಬೇಕು. ಇದಿಂಗೆ ಬಿಡೋದೆಲ್ಲ ಅದ್ರ ಒಳಗಡೆ ತಗೊಂಡು ಎರಡರಲ್ಲೊಂದು ಎರಡರಲ್ಲಿ ಒಂದು ಸೂಜಿ ಮೇಲೆ 2 ಸರಿ ದಾರ ರಿಂಗ್ ಬೀಡ್ ಒಳಗಡೆ ತಗೊಂಡು ಎರಡರಲ್ಲೊಂದು ಎರಡರಲ್ಲಿ ಒಂದು, ಮತ್ತು ಸೂಜಿ ಮೇಲೆ 2 ಸರಿ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ತಗೊಂಡು ಎರಡರಲ್ಲೊಂದು ಎರಡರಲ್ಲಿ ಒಂದು, ಹೀಗೆ ರಿಂಗ್ ಬೀಡ್ ಫುಲ್ ಆಗೋವರೆಗೂ ಮಾಡಬೇಕು. ಎರಡರಲ್ಲಿ ಒಂದು ಮತ್ತು ಈ ಎರಡರಲ್ಲಿ ಒಂದು, ಸೇಮ್ ರಿಂಗ್ ಬೀಡನ್ನ ಕಂಪ್ಲೀಟ್ ಮಾಡ್ಕೊಂಡು ಸಿಗ್ತೀನಿ. ನೋಡಿ ನಾನಿಲ್ಲಿ 16 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ 4 ಚೈನ್ಸ್ ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಒಂದು ಲಾಕ್ ಮಾಡಿದ್ವಲ್ವ ಆ ಲಾಕ್ ಮೇಲೆ ಮತ್ತೆ ಒಂದು ಲಾಕ್, ಇದಾದಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಆದಮೇಲೆ ಮತ್ತೆ ಇಲ್ಲಿ 2 ಸಿಂಗಲ್ ಕ್ರೋಶೆಗಳನ್ನ ಹಾಕಿದ್ವಿ ಅಲ್ವಾ ಅಲ್ಲಿ 2 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. 1 ಮತ್ತು 2 ಮತ್ತು 4 ಚೈನ್ಸ್ 1 2 3 4 ಮತ್ತು 2 ಸಿಂಗಲ್ ಕ್ರೋಶೆಟ್ ಇತ್ತಲ್ವ ಅಲ್ಲಿಗೆ 2 ಸಿಂಗಲ್ ಕ್ರೋಶೆ. 1 2 ಮತ್ತು 4 ಚೈನ್ಸ್ 1 2 3 4 ಹಾಕಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಇತ್ತು ಅಲ್ಲಿಗೆ ಒಂದು ಲಾಕ್. ಇವಾಗ ಮತ್ತೆ ಒಂದು
4 ಚೈನ್ಸ್ ಇತ್ತಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಈ ರಿಂಗ್ ಬಿಟ್ ಒಳಗಡೆ ತ್ರಿಬಲ್ ಕ್ರೋಶೆಗಳನ್ನ ಮಾಡಬೇಕು. ಫಸ್ಟ್ ಎಷ್ಟು ಮಾಡಿದ್ವಿ ಅಲ್ವ, 17 ಮಾಡಿದ್ದೀವಲ್ವ, ಅಷ್ಟೇ ತ್ರಿಬಲ್ ಕ್ರೋಶೆಗಳನ್ನ ಈ ರಿಂಗ್ ಬಿಡ್ಗೂ ಮಾಡ್ಕೋಬೇಕು. ಹಾಗೆ ಈ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಮತ್ತೆ ತೋರಿಸ್ತೀನಿ. ಎರಡನೇ ಸ್ಟೆಪ್ ಈ ಥರ ಕಂಪ್ಲೀಟ್ ಆಗಿದೆ. ಮೂರನೇ ಸ್ಟೆಪ್ಗೆ ಈ ಕಲರ್ ದಾರ ಮತ್ತು ಈ ಥರ 3mm ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ದಾರಾನ ಸೀರೆಗೆ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಏನು 4 ಚೈನ್ಸ್ ಹಾಕಿದ್ವಲ್ಲ ಅದನ್ನು ಸಿಂಗಲ್ ಕ್ರೋಶಸ್ ಮಾಡ್ಕೋಬೇಕು. ಎಷ್ಟು ಹಿಡಿಯುತ್ತೋ ಅಷ್ಟು, 4 ಅಂದರೆ 4 ಹಿಡಿಯುತ್ತೆ. 2 3 4 ಇಲ್ಲಿ 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ಏನು 2 ಸಿಂಗಲ್ ಕ್ರೋಶೆಟ್ನ ಹಾಕಿದ್ವಿ ಅಲ್ವ, ಅಲ್ಲಿಗೆ 2 ಸಿಂಗಲ್ ಕ್ರೋಶೆಟ್, 1 2. ಈಗ ಮತ್ತೆ 1 2 3 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ 2 ಸಿಂಗಲ್ ಕ್ರೋಶೆಟ್, 1 2. ಈಗ ಮತ್ತೆ 3 ಸಿಂಗಲ್ ಕ್ರೋಶೆಟ್, 1 2 3. 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ಏನು ಫಸ್ಟ್ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ವ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್. ಈಗ ಒಂದು ಬೀಡನ್ನ ಹಾಕ್ಕೊಂಡು ಏನು ನಾವು ಫಸ್ಟ್ ಕ್ರೋಶೆಟ್ ಮಾಡಿದ್ವಲ್ಲ ಆ ಫಸ್ಟ್ ಕ್ರೋಶೆಟ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಬೇಕು. ಆಮೇಲೆ ಸೆಕೆಂಡ್ ಒನ್ ನಾರ್ಮಲ್ ಲಾಕ್, ಇಲ್ಲಿ ನಾನು 3mm ಬೀಡ್ಸ್ನ ತೊಗೊಂಡಿರೋದ್ರಿಂದ ಸೆಕೆಂಡ್ ಒನ್ ನಾರ್ಮಲ್ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ನೀವು 2mm ಬೀಡನ್ನ ಏನಾದ್ರು ಯೂಸ್ ಮಾಡ್ತಾಯಿದ್ರೆ ಎಲ್ಲ ತ್ರಿಬಲ್ ಕ್ರೋಶೆಟ್ಗಳ ಮಧ್ಯನೂ ಬೀಡ್ಸ್ನ ಹಾಕ್ಬೋದು. ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಕ್ ಮತ್ತು ಒಂದು ಲಾಕ್, ಹೀಗೆ ಫುಲ್ ಕ್ಲಿಯರ್ ಮಾಡ್ಕೋಬೇಕು. ಈಗ ನೋಡಿ ಕಂಪ್ಲೀಟ್ ಮಾಡಿ ಲಾಕ್ ಮಾಡಿದ್ದೀನಿ. ಈಗ ಇಲ್ಲಿ ಏನು 4 ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಸಿಂಗಲ್ ಕ್ರೋಶೆಟ್ಸ್, 1 2 3 4.
4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 2 1 ಈಗ ಮತ್ತೆ ಸಿಂಗಲ್ ಕ್ರೋಶೆಟ್ಸ್ 1 2 3 4 ಮತ್ತೆ 2 2 1 ಆಮೇಲೆ ಮತ್ತೆ 4 1 2 3 4 ಈಗ ಸೇಮ್ ಇಲ್ಲಿ ಆರ್ಚ್ ಏನು ಮಾಡಿದ್ದೀವಲ್ಲ ಇದೇ ಥರ ಫುಲ್ ಸ್ಯಾರಿನೂ ಮಾಡಬೇಕು. 127 ದಾರಾನ ತೊಗೊಂಡಿದ್ದೀನಿ ನಾನು ಕುಚ್ಚು ಕಟ್ಟಲಿಕ್ಕೆ. ಇವಾಗ ಫಸ್ಟ್ ಕುಚ್ಚು ಕಟ್ಟೋಣ. ಫಸ್ಟ್ನಿಂದಾಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಬರ್ತಿದೆ. ಇವಾಗಿಲ್ಲಿ ಸರಿ ಥ್ರೆಡ್ ಯೂಸ್ ಮಾಡಿಕೊಂಡು ಕುಚ್ಚನ್ನು ಗಂಟು ಹಾಕಬೇಕು. ಗಂಟು ಹಾಕಿ ಆದಮೇಲೆ ಹಿಂದೆಗಡೆಯಿಂದ ಸೂಜಿ ದಾರಾನ ಪಾಸ್ ಮಾಡಿ ತಗೊಂಡು ಫಸ್ಟ್ ಈ ದಾರಾನ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಾಂದರೆ ನೀಟಾಗಿ ಕಾಣಿಸಲ್ಲ. ಅದಾದಮೇಲೆ ಒಂದು ಬೀಡ್, ಒಂದು ಸ್ಮಾಲ್ ಸೈಜ್ ಬೀಡನ್ನ ತಗೊಂಡು ಆ ಬೀಡನ್ನ ಈ ಕುಚ್ಚಿನ ಒಳಗಡೆ ಇಟ್ಟು ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಜಾರ್ತಿದೆ. ಕುಚ್ಚಿನ ಒಳಗಡೆ ಪ್ಲೇಸ್ ಮಾಡಿಕೊಂಡು ಹೀಗೆ ಹಾಕ್ಕೊಂಡು ಇದಕ್ಕೆ ಮತ್ತೆ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಬರಬೇಕು. ಇದನ್ನು ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ತೀನಿ, ಯಾಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕದಾಗಿ ಕಟ್ ಮಾಡಿದವಾಗ. ಓಕೆ, ಹೀಗೆ ಇವಾಗ ಈ ಮೊದಲು ಕಟ್ಟಿದ್ವಲ್ಲ ಇದೇ ಥರ ಸೇಮ್ ಈ ಕುಚ್ಚನ್ನು, ಈ ದಾರದ ಕುಚ್ಚನ್ನು ಕಟ್ಕೋಬೇಕು. ಇದನ್ನು ಕಟ್ಟಿ ಆದಮೇಲೆ ನಾನು ತೋರಿಸ್ತೀನಿ. ಇವಾಗ ನೋಡಿ ಎರಡನೇದು ಕೂಡ ಹೀಗೆ ಆಗಿದೆ. ಇವಾಗ ಮತ್ತೆ ಈ ದಾರಾನ ಯೂಸ್ ಮಾಡಿ ಮತ್ತೊಂದು ಕುಚ್ಚನ್ನು ಕಟ್ತೀನಿ. ಕಟ್ಟಿ ಆದಮೇಲೆ ಮತ್ತೆ ತೋರಿಸ್ತೀನಿ. ಇಲ್ಲಿ ಕಟ್ಟಿದ್ದೀನಲ್ಲ ಇದೇ ರೀತಿ ಎಲ್ಲ ಈ ಕುಚ್ಚು ಕಟ್ಟೋ ದಾರ ಜಾಗ ಏನಿದೆ ಇಲ್ಲೆಲ್ಲನೂ ಕಟ್ಕೊಂಡು ಹೋಗಬೇಕು. ಥರ್ಡ್ ಸ್ಟೆಪ್ ಹೇಗೆ ಕಂಪ್ಲೀಟ್ ಆಗಿದೆ ನೋಡಿ.
ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.